ಈ ಮೂವಿ 100 ಕ್ರೋಸ್ ಕಲೆಕ್ಟ್ ಮಾಡಿದೆ. ವಿಶ್ವನಾಥನ್ ವಿತ್ ಸನ್ ಮೂವಿ ಯಾವ ಥರ ಎಕ್ಸ್ಪೀರಿಯನ್ಸ್ ಕೊಡ್ತು. ಲಕ್ಕಿ ಭಾಸ್ಕರ್ ಎಲ್ಲರೂ ಕೂಡ ಈ ಮೂವಿನ ನೋಡಿದ್ರ ಯಾವ ಥರ ಸ್ಕ್ಯಾಮ್ ಅಂದರೆ ಇಮ್ಯಾಜಿನ್ ಕೂಡ ಮಾಡೋಕ್ಕಲ್ಲ. ಒಳ್ಳೆ ಸ್ಕ್ರಿಪ್ಟ್, ಒಳ್ಳೆ ಸ್ಕ್ರೀನ್ ಪೇ, ಯಾವ ಥರ ಇಮ್ಯಾಜಿನ್ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾನೆ ಹೋಗ್ತಾರೆ ಲಕ್ಕಿ ಭಾಸ್ಕರಲ್ಲಿ. ಆ ಲಕ್ಕಿ ಭಾಸ್ಕರ್ ಡೈರೆಕ್ಟ್ ಮಾಡದಿರೋರು ಇದನ್ನು ಕೂಡ ಡೈರೆಕ್ಟ್ ಮಾಡೋರೆ. ಮೂವಿ ನಮ್ಗೆ ಯಾವ ಥರ ಇಷ್ಟ ಆಯಿತು. ಸೂರ್ಯ ಅವರು ಮೇನ್ ಲೀಡರ್ ಆಗಿ ಕಾಣಿಸ್ಕೊಂಡಿದ್ದಾರೆ ಮತ್ತು ಪ್ರೇಮಳು ಮೂವಿ ಹೀರೋಯಿನ್ ಈ ಮೂವಿಯಲ್ಲಿ ಹೀರೋಯಿನ್ ಆಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಇಬ್ಬರು ಕ್ಯಾರೆಕ್ಟರ್ ಕೂಡ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಮೂವಿಯಲ್ಲಿ ಅನ್ಬೋದು. ಒಂದೀಟು ಬೋರ್ ಹೊಡೆಸಲ್ಲ, ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇರುತ್ತೆ. ಮೂವಿ ಪ್ಲಾಟ್ ಕಡೆ ಹೋಗ್ಬೇಕಂದ್ರೆ ಸಿಂಪಲ್ ಆಗಿ ಕತೆ ಹೇಳ್ತೀನಿ ಗುರು, ಮುಂದೆ ಏನಾಗುತ್ತೆ ನಿಮಗೆ ಗೊತ್ತಾಗುತ್ತೆ. ಫಸ್ಟ್ ಟೈಮ್ ಮಾಡಿದ್ರೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಡೈಲಿ ಹೊಸತನದ ಮೂವೀಸ್ಗಳು ನಿಮಗೋಸ್ಕರ ತೊಂಬರೋಕ್ಕೆ ಟ್ರೈ ಮಾಡ್ತಾ ಇರ್ತೀವಿ. ಬನ್ನಿ ಗುರು, ಟೈಮ್ ವೇಸ್ಟ್ ಮಾಡೋದ ಸೀದಾ ಮೂವಿ ಕಡೆಗೆ ಹೋಗ್ಬಿಡೋಣ. ಮೂವಿ ಪ್ಲಾಟ್ ಬಗ್ಗೆ ಹೇಳ್ಬೇಕಂದ್ರೆ 47 ವಯಸ್ಸಾದರೂ ನಮ್ಮ ಹೀರೋಗೆ ಇನ್ನೂ ಮದುವೆನೇ ಆಗಿರಲ್ಲ. ಯಾಕಪ್ಪ, ಏನಪ್ಪ ಕಾರಣ ಅನ್ನೋದು ಕೂಡ ನೀವು ಮೂವಿಯಲ್ಲಿ ನೋಡಿ ತಿಳ್ಕೊಬೇಕು. ಮತ್ತು ಅವರ ಅಮ್ಮ ಅವರು ತುಂಬ ಟಾರ್ಚರ್ ಕೊಡ್ತಾ ಇರ್ತಾರೆ. ಯಾಕಪ್ಪ ಇಷ್ಟೊಂದು ವಯಸ್ಸಾಗಿದೆ, ಲಗು ಮದುವೆ ಮಾಡ್ಕೊ ಅಂತ. ಅದಕ್ಕೆ ನಮ್ಮ ಹೀರೋ ಮದುವೆ ಮಾಡ್ಕೊಳ್ದೆ ಒಂದು ಮಗುನ ತೊಗೊಂಬರ್ತಾನೆ. ಅದು ಹೇಗೆ, ಎದ್ರ ಸಂಬಂಧ ಅನ್ನೋದೆಲ್ಲ ನೀವು ಮೂವಿಯಲ್ಲಿ ನೋಡಿ ತಿಳ್ಕೊಳ್ಳಿ ಗುರು. ಮೂವಿ ಮಾತ್ರ ಇಷ್ಟೇ ಪ್ಲಾಟ್ ಆಗಿರೋದು, ಆದರೆ ಮೂವಿ ಮೇಲೆ ಇಂಟ್ರೆಸ್ಟು ಹೆವಿ ಅಂದರೆ ಹೆವಿ. ಒಂದು ಎಮೋಷನ್ ಫೀಲ್ ಗುಡ್ ಆದ ಮೂವಿ ಅಂತಂದರೆ ಇದೇ ಗುರು. ಬೆಸ್ಟಿಗೆ ಬೆಸ್ಟ್ ವಾಚಿಂಗ್ ಮೂವಿ ಅಂತ ಅನ್ಬೋದು ಗುರು. ಇಷ್ಟು ದಿವಸ ಸೂರ್ಯದವರು ಫುಲ್ ಮಾಸ್ ಆಗಿ ನೋಡಿದ್ದೀವಿ. ಇದೊಂದು ಕ್ಯೂಟ್ ಆದ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ಜೊತೆಗೆ ಈ ಮೂವಿಯಲ್ಲಿ ನೋಡ್ಬೋದು ನಮ್ಮ ಸೂರ್ಯ ಆ್ಯಂಗಲ್ನ ಯಾವ ಥರ ತೊಗೊಂಬಿದ್ದಾರೆ ಡೈರೆಕ್ಟರ್. ಹ್ಯಾಟ್ಸಾಪ್ ಅಂತ ಅನ್ಬೋದು. ಒಂದೀಟು ಬೋರ್ ಹೊಡ್ಸಲ್ಲ. ಇದರ ಸಾಂಗ್ಸ್ ಕೂಡ ತುಂಬಾ ಯುನೀಕ್ ಆಗಿ ತುಂಬಾ ಕೇಳೋಕ್ಕೆ ತುಂಬಾ ಚೆನ್ನಾಗಿತ್ತು. ಮೂವಿ ಮಾತ್ರ ತೆಲುಗು ತಮಿಳಿನಲ್ಲಿ ಮಾತ್ರ ಈ ಮೂವಿ ಅವೈಲೇಬಲ್ ಇದೆ. ಥಿಯೇಟ್ರಲ್ಲಿ ಹೋಗಿ ನೋಡಿ. ಮೂವಿ ಮಾತ್ರಗೆ ಬೆಸ್ಟಿಗೆ ಬೆಸ್ಟ್ ವಾಚ್ ಅಂತ ಅನ್ಬೋದು. ಸ್ಕ್ರೀನ್ ಪೇ ಅಂತೂ ಹೆವಿ ಲೆವೆಲು. ಫಸ್ಟ್ ಹಾಫ್ ಕತೆಗಳನ್ನ ಇಂಟ್ರೊಡ್ಯೂಸ್ ಮಾಡ್ಕೊಂಡು ಹೋಗ್ತಾರೆ. ಸೆಕೆಂಡ್ ಹಾಫ್ ತುಂಬಾ ಅಲ್ಲೇ ನಿಜವಾದ ಕತೆ ಇರೋದು ಸೆಕೆಂಡ್ ಹಾಫಲ್ಲಿ. ಒಂದೊಂದು ಕ್ಯಾರೆಕ್ಟರ್ಗಳಂತೂ ಸುಮ್ಮನೆ ಕೈ ಬಿಟ್ಬಿಟ್ಟಿದ್ದಾರೆ. ಅವ್ರನ್ನೂ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಒಳ್ಳೆಯ ಸ್ಕ್ರಿಪ್ಟ್, ಒಳ್ಳೆಯ ಸ್ಕ್ರೀನ್ ಪೇ ಅವರಿಗೆ ಸಿಗ್ತಾ ಇತ್ತು. ಒಳ್ಳೆಯ ಆಪರ್ಚುನಿಟಿ ಇಟ್ಟು ಗುರು. ಇನ್ನೂ ಸ್ವಲ್ಪ ಏನಾದರೂ ಮಾಡಬೇಕಿತ್ತು, ಅದೊಂದು ಬೇಜಾರಷ್ಟೇ. ಮೂವಿ ಮಾತ್ರ ಫಸ್ಟ್ ಹೆವಿ ಅಂದರೆ ಹೆವಿ, ಇಂಪ್ರೆಸ್ಸಿಗೆ ಇಂಪ್ರೆಸ್. ನೀವು ₹100 ಕೊಟ್ಟು ಒಂದು ಮೂವಿನ ನೋಡಿದ್ರೆ ಅಂದರೆ ಅದನ್ನು ₹100 ಗಳಿಸುವಂಥ, ಅದೊಂದು ಹಿಂಪಡೆಯುವಂಥ, ನೀವೇನಾದರೂ ಮೂವಿ ನೋಡಬೇಕು ಅಂತಿದ್ರೆ ಈ ಮೂವಿನ ರೆಕಮೆಂಡ್ ಮಾಡ್ತಾಯಿದ್ದೀನಿ. ಹೋಗಿ ನಮ್ಮ ಮೂವಿನ ನೋಡಿ. ನಮ್ಮ ಸೂರ್ಯ ಅವರ ಸಂಬಂಧಿ ಎಷ್ಟೋ ಫ್ಯಾನ್ಸ್ ಇದ್ದಾರೆ. ಅವ್ರಿಗೆ ಈ ಫ್ಯಾನ್ಸ್ ಇಡೀ ಹಬ್ಬ ಅನ್ಕೊಂಬಿಡಿ. ವರ್ಷಕ್ಕೆ 2 ಮೂವೀಸ್ಗಳು ಫಿಕ್ಸ್ ಸೂರ್ಯ ಅವ್ರದ್ದು ಅಂತೂ. ಈ ಕರುಪು ಬಂದು 2 ತಿಂಗಳ 3 ತಿಂಗಳು ಆಗಿರ್ಬೋದು, ಆದರೂ ಕೂಡ ಇಷ್ಟು ಲಘುನೇ ಮೂವಿನ ಕೊಡ್ತಾ ಇದ್ದಾರೆ. ತಮಿಳ್ ಇಂಡಸ್ಟ್ರಿ ಅವರು ಹೆವಿ ಇಂಪ್ರೆಸ್ ಅಂತ ಅನ್ಬೋದು. ಒಂದು ಒಳ್ಳೆ ವಾಚಿಂಗ್ ಮೂವಿ, ಚೆನ್ನಾಗಿದೆ. ಎಲ್ಲರೂ ಕೂಡ ಫ್ಯಾಮ್ಲಿ ಕೂಡ ಹೋಗಿ ನೋಡ್ಬೋದು ಅಂತ ವಾಚಿಂಗ್ ಮೂವಿ. ಮಿಸ್ ಮಾಡ್ಕೊಳ್ಳದೆ ಥಿಯೇಟ್ರ್ನಲ್ಲಿ ಹೋಗಿ ನೋಡಿ. ಮೂವಿ ಮಾತ್ರ ಸಖತ್ತಾಗಿತ್ತು. ಒಂದೀಟು ಬೋರ್ ಸಲ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಗ್ಯಾರಂಟಿ ಗುರು. ನಾ ಗ್ಯಾರಂಟಿ ಕೊಡ್ತಾ ಇದ್ದೀನಿ. ರೊಕ್ಕ ಪೈಸಾ ವಸೂಲಿಯುವಂಥ ಮೂವಿ ಗುರು ಇದು. ಮಿಸ್ ಮಾಡ್ಕೊಳ್ಳದೆ ನೋಡಿ. OTTಯಲ್ಲಿ ಬಂದರೆ ನಮ್ಮ ಕನ್ನಡ ಭಾಷೆಯಲ್ಲಿ ಕೂಡ ಬಂದೇ ಬರುತ್ತೆ. ಆವಾಗ ನಿಮ್ಗೆ ರೆಕಮೆಂಡ್ ಮಾಡ್ತೀನಿ. ಯಾರು ಥಿಯೇಟ್ರಲ್ಲಿ ಹೋಗಿ ನೋಡೋಕ್ಕಾಗಲಿಲ್ಲ, OTTಯಲ್ಲಿ ಬಂದ ಮೇಲೆ ರೆಕಮೆಂಡ್ ಮಾಡ್ತೀನಿ. ಮೂವಿ ಮಾತ್ರ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಮೂವಿ ಮಾತ್ರ ಇಂಪ್ರೆಸ್ಸು ಹೆವಿ. ಫ್ಯಾಮ್ಲಿ ಕೂಡ ಕಾಮಿಡಿ ಇರ್ಬೋದು. ಅದು ಕಾಮಿಡಿ ಟೈಮಿಂಗ್ ಹೆವಿ ಅಂದರೆ ಹೆವಿ ಅಂತ ಇದ್ದಾವೆ ಗುರು. ಮೂವಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಕತೆ ಬಗ್ಗೆ ಅಷ್ಟೊಂದು ಹೇಳ್ಕೊಡಲ್ಲ ಗುರು ನಾನು. ಥಿಯೇಟ್ರಲ್ಲೇ ಹೋಗಿ ಎಂಜಾಯ್ ಮಾಡಬೇಕು ನೀವು. ಆ ಥರ ಕತೆ ಇದೆ ಗುರು. ಇದೇ ಥರ ವಿಡಿಯೋಸ್ಗಾಗಿ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಡೈಲಿ ಹೊಸತನದ ಮೂವೀಸ್ಗಳು ನಿಮಗೋಸ್ಕರ ಬಂದು ನೋಡುವಂಥ ಕರ್ತವ್ಯ ನಮ್ಮದು. ಯಾವ ಮೂವಿ ಚೆನ್ನಾಗಿಲ್ಲ, ಯಾವ ಮೂವಿ ಚೆನ್ನಾಗಿದ್ದಾವೆ ಅನ್ನೋದ್ರ ಬಗ್ಗೆ ನಮ್ಮೆಲ್ಲ ವೀಡಿಯೋಸ್ಗಳಲ್ಲಿ ಇರುತ್ತದೆ. ನೆಕ್ಸ್ಟ್ ಟೈಮ್ ಸಿಗೋಣ ಗುರು. ಬಾಯ್. ಮತ್ತೆ ಒಳ್ಳೆ ಮೂವಿಯ ಜೊತೆಗೆ ಸಿಗ್ತಾ ಇರ್ತೀವಿ. ಬಾಯ್.